ಹೈನದವ್ರಿಗೆ ಶೋಷಿತ ವರ್ಗದವ್ರಿಗೆ 75% ಮೀಸಲಾತಿ ಕೊಡಬೇಕು ಅಂತ ಶಿವಮೊಗ್ಗದಲ್ಲಿ ಮಾತಾಡಿದ್ದಾರೆ ಸರ್. ಯಾರು? ಸಂತೋಷ್ ಲಾಡ್ ಅವರು. ಅದರದೊಂದು ರಿಯಾಕ್ಷನ್ ಮುಖ್ಯಮಂತ್ರಿ ಅವರು ಮಾತಾಡ್ಬೇಕು. ನಾನ್ ಮಾತಾಡಿದ್ರೆ ಸಂತೋಷ್ ಲಾಡ್ ಮಾತಾಡಿದ್ರೆ ತೀರ್ಮಾನ ತಗೊಳ್ಳೋರು ಕ್ಯಾಬಿನೆಟ್ ಮುಖ್ಯಮಂತ್ರಿಗಳು. ಅವ್ರಿಗೆ ಸಿಎಂ ಗೆ ಪ್ರಪೋಸಲ್ ಇಟ್ಟಿದಾರಂತ. ಆಯ್ತು, ಇಟ್ರೆ ಅವ್ರ ಅಭಿಪ್ರಾಯ ಆಗುತ್ತೆ. ಈಗ ವಿರೋಧ ಆಗ್ತದೆ ಸರ್. ಈಗ ಮುಸ್ಲಿಮರು ಎಲ್ಲ ಆಯ್ತು, ಅಭಿಪ್ರಾಯಕ್ಕೂ ತೀರ್ಮಾನಕ್ಕೂ ವ್ಯತ್ಯಾಸ ಇದೆ. ಯಾವ ಇದ್ರಲ್ಲಿ ಹೇಳಿದ್ರೋ ಗೊತ್ತಿಲ್ಲ ಸಂತೋಷ್ ಲಾಡು. ಅದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡೋ ಸೂಕ್ತ ಅಲ್ಲ. ಮೀಸಲಾತಿಯಿಂದ ಜಾಸ್ತಿ ವಿರೋಧ ಆಗ್ತಿದೆ, ಮತ್ತೆ ಈ ರೀತಿಯ ಚರ್ಚೆ ಆಗ್ತದೆ. ಏನಿಲ್ಲ, ಎಲ್ಲಾನು ಸರಿಪಡಿಸೋ ಶಕ್ತಿ ಸಿದ್ದರಾಮಯ್ಯನವ್ರಿಗಿದೆ, ಮಾಡ್ತಾರೆ. ಹೈನದವ್ರಿಗೆ ಶೋಷಿತ ವರ್ಗದವ್ರಿಗೆ 75% ಮೀಸಲಾತಿ ಕೊಡಬೇಕು ಅಂತ ಶಿವಮೊಗ್ಗದಲ್ಲಿ ಮಾತಾಡಿದ್ದಾರೆ ಸರ್. ಯಾರು? ಸಂತೋಷ್ ಲಾಡ್ ಅವರು. ಅದರದೊಂದು ರಿಯಾಕ್ಷನ್ ಮುಖ್ಯಮಂತ್ರಿ ಅವರು ಮಾತಾಡ್ಬೇಕು. ನಾನ್ ಮಾತಾಡಿದ್ರೆ ಸಂತೋಷ್ ಲಾಡ್ ಮಾತಾಡಿದ್ರೆ ತೀರ್ಮಾನ ತಗೊಳ್ಳೋರು ಕ್ಯಾಬಿನೆಟ್ ಮುಖ್ಯಮಂತ್ರಿಗಳು. ಅವ್ರಿಗೆ ಸಿಎಂ ಗೆ ಪ್ರಪೋಸಲ್ ಇಟ್ಟಿದಾರಂತ. ಆಯ್ತು, ಇಟ್ರೆ ಅವ್ರ ಅಭಿಪ್ರಾಯ ಆಗುತ್ತೆ. ಈಗ ವಿರೋಧ ಆಗ್ತದೆ ಸರ್. ಈಗ ಮುಸ್ಲಿಮರು ಎಲ್ಲ ಆಯ್ತು, ಅಭಿಪ್ರಾಯಕ್ಕೂ ತೀರ್ಮಾನಕ್ಕೂ ವ್ಯತ್ಯಾಸ ಇದೆ. ಯಾವ ಇದ್ರಲ್ಲಿ ಹೇಳಿದ್ರೋ ಗೊತ್ತಿಲ್ಲ ಸಂತೋಷ್ ಲಾಡು. ಅದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡೋ ಸೂಕ್ತ ಅಲ್ಲ. ಮೀಸಲಾತಿಯಿಂದ ಜಾಸ್ತಿ ವಿರೋಧ ಆಗ್ತಿದೆ, ಮತ್ತೆ ಈ ರೀತಿಯ ಚರ್ಚೆ ಆಗ್ತದೆ. ಏನಿಲ್ಲ, ಎಲ್ಲಾನು ಸರಿಪಡಿಸೋ ಶಕ್ತಿ ಸಿದ್ದರಾಮಯ್ಯನವ್ರಿಗಿದೆ, ಮಾಡ್ತಾರೆ.